ಸಂಖ್ಯೆಯನ್ನು ದಾಟಬೇಕಂತ ತೀರ್ಮಾನ ಮಾಡಿದ್ದೇವೆ. ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಇದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ. ಇದಕ್ಕೊಂದು ವೇಗವನ್ನು ಕೊಡಬೇಕು ಅಂಥೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು, ಶಾಸಕರು, ಉಳಿದ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಇವತ್ತು ಸಭೆ ನಡೆದಿದೆ. ಹಾಗಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಟಾರ್ಗೆಟ್ ಇಟ್ಟಿದ್ದೀರಿ? 4 ಲಕ್ಷ ಟಾರ್ಗೆಟ್ ಇಟ್ಟಿದ್ದಾರೆ. ಅದನ್ನು ನಾವು ಮಾಡುವಂಥ ತೀರ್ಮಾನವನ್ನು ಮಾಡಿದ್ದೀವಿ. ಎಲ್ಲೋ ಒಂದು ಕಡೆ ಹಗರಣವನ್ನು ಡೈವರ್ಟ್ ಮಾಡೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ. ಯಾಕಂದ್ರೆ ದರ್ಶನ್ ಕೇಸಲ್ಲಿ ಆರೋಪಿ ಏನಾಗಿರುತ್ತೆ ಅದೊಂದು ಫೋಟೋಗಳು ವೈರಲ್ ಆಗ್ತಿದ್ದಾವೆ. ಎಲ್ಲೋ ಒಂದು ಕಡೆ ಸರ್ಕಾರನ ನೇರವಾಗಿ ಅದನ್ನು ಮಾಡ್ತಿದೆಯಾ ಅಂತ. ಹಿಂದೆ ಅವ್ರನ್ನೇನು ಬೆಂಗಳೂರು ಜೈಲಿನಲ್ಲಿ ಅವ್ರ ಫೋಟೋ ಹೊರಗೆ ಬಿಟ್ಟಿದ್ದು ಸರ್ಕಾರನ. ಲಾಸ್ಟ್ ಟೈಮು ನೀವು ಹೇಳಿದ್ರಿ ಸರ್. ಯಾಕಂದ್ರೆ ಮಾಧ್ಯಮದಲ್ಲಿ, ವಿಶೇಷವಾಗಿ ಇಲೆಕ್ಟ್ರಾನಿಕ್ಸ್ ಮಾಧ್ಯಮದಲ್ಲಿ, ಇವನ್ ಪ್ರಿಂಟ್ ಮಾಧ್ಯಮದಲ್ಲಿಯೂ ಸಾಕಷ್ಟು ಈ ಕೊಲೆ ಬಗ್ಗೆ, ಜೂನ್ದಲ್ಲಿ ಕೊಲೆ ನಡೆದು ಸಹಿತ ಇಲ್ಲಿವರೆಗೆ ಇದು ರಾಜ್ಯ ಕಂಡಂಥ ಅತ್ಯಂತ ಕ್ರೂರವಾದಂಥ ಒಂದು ಹತ್ಯೆ ಆದ್ದರಿಂದ ಇದು ಭಾಳ ಚರ್ಚೆ ಆಗ್ತಾಯಿತ್ತು. ಆದರೆ ಮುಂದೆ ಮೂಡಾ ಹಗರಣ ಬಂದ ನಂತರ ಮೂಡಾ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಈಗೂ ಸಹಿತ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ರ ಬಗ್ಗೆ ಅನುಮಾನ ಇಲ್ಲ. ಆದರೆ ಆ ಫೋಟೋಗಳನ್ನು ಬಿಟ್ಟು, ರಿಟ್ರೀವ್ ಮಾಡಿದಂಥ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಇರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದು ನನಗೆ ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆಗೆ ತೆಗೆದುಕೊಳ್ತದೆ. ಯಾಕಂದರೆ ಇದು ಸರಿಯಲ್ಲ. ಇದೆ ನ್ಯಾಯಾಲಯ ಕೊಟ್ಟಂಥ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರಂದ್ರೆ ಇದಕ್ಕೆ ಯಾರು ಕಾರಣೀಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಇದು ಮಾಡ್ತಾರೆ. ಸರ್, ಕೋವಿಡ್ ಇದನ್ನು ಮತ್ತೆ ತನಿಖೆ ಕೊಟ್ಟಿದ್ದಾರೆ. ಕೋವಿಡ್ ಸ್ಕ್ಯಾಮ್ ನೋಡ್ರಿ, ಕೋವಿಡ್ದಲ್ಲಿ ಇರ್ಬೋದು, ಇನ್ಯಾವುದರಲ್ಲೇ ಇರ್ಬೋದು. ನಾನು ಮೊದಲು ಹೇಳಿದ್ದೀನಿ, ನೀವು 1.5 ವರ್ಷ ಆಯ್ತು ನೀವು ಬಂದು. 1.5 ವರ್ಷದಲ್ಲಿ ನಿಮ್ಗೆ ತನಿಖೆ ಮಾಡಿ. ಈಗ ಅವರು ನಿನ್ನೆ ಎಲ್ಲ ನನಗೆ ವಾಟ್ಸಪ್ದಲ್ಲಿ ಬಂದಿದೆ, ನನ್ನ ಕಡೆ ನಾನು ಪ್ರಿಂಟೌಟು ತೆಗೆದಿಟ್ಟೇನೆ. ಯಾಕಂದರೆ ಭಾಳ ಉದ್ದಿದೆ ಅದು. ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ರಿಪೋರ್ಟನ್ನು ಹೊರಗಡೆ ಬಿಟ್ಟಿದ್ದಾರೆ. ಸಾರ್ವಜನಿಕ ರಿಪೋರ್ಟು ಲೆಕ್ಕಪತ್ರ ಸಮಿತಿಯ ರಿಪೋರ್ಟು ಇದು 2021-22 ನೀವು ಅಧಿಕಾರಕ್ಕೆ 23 ಏಪ್ರಿಲ್ದಲ್ಲಿ ಬಂದಿರಿ. ಯಾಕೆ ಇಮಿಡಿಯೇಟ್ ಮಾಡಲಿಲ್ಲ? ಅಂದ್ರೆ ನೀವು ಕಳ್ಳತನ ಮಾಡಿದಾಗ ನಿಮ್ಮನ್ನು ಹಿಡಿದ ಮೇಲೆ ಇನ್ನೊಬ್ಬರು ಕಳ್ಳತನ ಮಾಡ್ಯಾರ ಅಂತ ತೋರಿಸಿ ನೀವು ಬಚಾವಾಗುವ ಪ್ರಯತ್ನನ ಇದು. ಹೀಗಾಗಿ ಇದೆಲ್ಲ ನಡೆಯೋದಿಲ್ಲ. ಅವ್ರೇನು ತನಿಖೆ ಮಾಡ್ತಾರೆ ಮಾಡಲಿ. ಯಾಕಂದ್ರೆ ಇದಕ್ಕೆ ಹಿಂದೆ ಮಂತ್ರಿಗಳಾಗಿದ್ದಂಥ ಸುಧಾಕರ್ ಅವರು ಹೇಳಿದ್ದಾರೆ ತನಿಖೆ ಮಾಡಿರಿ, ನನಗೇನು ಭಯ ಇಲ್ಲ ಅಂತ. ಅದೇ ರೀತಿ ಬೇರೆ ಬೇರೆ ವಿಜೇಂದ್ರ ಅವರು ಹೇಳಿದ್ದಾರೆ, ಅಶೋಕ್ ಅವರು ಹೇಳಿದ್ದಾರೆ ತನಿಖೆ ಮಾಡಲಿ. ಆದರೆ ಇದೆಲ್ಲವೂ ಏನು ನಡೆದ, ಕುಮಾರಸ್ವಾಮಿ ಅವರ ಪ್ರಕರಣದಿಂದ ಹಿಡ್ಕೊಂಡು ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಿಂದ ಹಿಡ್ಕೊಂಡು ಎಲ್ಲವೂ ಇದಾದ ನಂತರ ಶುರುವಾಗಿದೆ. ಇದು ಬಹಳ ಆಶ್ಚರ್ಯಕರವಾದಂಥ ಸಂಗತಿ ಅಷ್ಟೆ. ಮಹದಾಯಿ ವಿಚಾರವಾಗಿ ಮೊದಲದು ಒಂದು ಪತ್ರಿಕೆಯಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಬಂದ ನಂತರ ಆ ಪತ್ರಿಕೆ ಆಧಾರದ ಮೇಲೆ ಅದು ಶುರು ಆಯ್ತು. ನಾನೇನು ಅದನ್ನು ತಪ್ಪಂತ ಹೇಳ್ತಾ ಇಲ್ಲ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಈ ಒಂದು ವಿಷಯದಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು. ಮೊದಲನೇದಾಗಿ ನಾನು ಈಗೂ ಸ್ಪಷ್ಟಪಡಿಸಬಯಸ್ತೀನಿ, ರಾಜ್ಯ ಸರ್ಕಾರ ಕಳಸಾ ಬಗ್ಗೆ ಇನ್ನೂ ಕಳಿಸೇ ಇಲ್ಲ ಪ್ರಪೋಸಲ್. ಬಂಡೂರ ಬಗ್ಗೆ ಒಂದು ಪ್ರಪೋಸಲ್ ಇದೆ. ಅದರಲ್ಲಿ ಉಳಿದ ಎಲ್ಲ ಸಂಗತಿಯನ್ನು ನಾವೇ ಮಾಡಿದ್ದೀವಿ BJPಯವರು. ನಾನು ಹಿಂದೆನೂ 10 ಬಾರಿ ಹೇಳಿದ್ದೇನೆ. ಇದ್ರದ್ದು ಎನ್ವೈರ್ಮೆಂಟ್ ಎಕ್ಸಂಪ್ಷನ್ ಕೊಡಿಸಿದವರು ನಾವು. ಮತ್ತು ಇವರು ಟ್ರೈಬ್ಯುನಲನ್ನು ಮಾಡಿ ಹೋಗಿದ್ದರು. ಟ್ರೈಬ್ಯುನಲ್ಗೆ ನ್ಯಾಯಾಧೀಶರನ್ನ ಕೊಟ್ಟು ಆನಂತರ
ಅದಕ್ಕೆ ಆಫೀಸ್ ಕೊಟ್ಟು ಸಿಬ್ಬಂದಿ ಕೊಟ್ಟು ಕೇವಲ 4 ವರ್ಷದಲ್ಲಿ ಇದು ರಿಪೋರ್ಟ್ ಕೊಡ್ಬೇಕಂತ ಹೇಳಿ ಅವರು ಟೈಮ್ ಎಕ್ಸ್ಟೆಂಡ್ ಕೇಳಿದಾಗ ಅದನ್ನು ಒಪ್ಪಲಾರದೆ ನೀವು ರಿಪೋರ್ಟ್ ಕೊಡಲೇಬೇಕಂತ ಹೇಳಿ ಆ ರಿಪೋರ್ಟು ಬಂದ ಮೇಲೆ ಗೆಜೆಟ್ ನೋಟಿಫಿಕೇಷನ್ ಆಗೋದಿಲ್ಲ ಅಂತ ಕಾಂಗ್ರೆಸ್ದವರು ಹುಯಿಲೆಬ್ಸಿದ್ರು. ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿದ್ವಿ. ಅದಾದ ನಂತರ DPR ಅಪ್ರೂವಲ್ ಮಾಡಿಸಿದ್ದೀವಿ. ಇದೆಲ್ಲ ಮಾಡಿಸಿದ್ದು BJP ಸರ್ಕಾರದಾಗ. ಕಾಂಗ್ರೆಸ್ ಸರ್ಕಾರನೂ ಹಿಂದೆ ಇತ್ತು, ಇಲ್ಲೂ ಇತ್ತು, ಅಲ್ಲಿಯೂ ಇತ್ತು, ಗೋವಾದಾಗ ಇತ್ತು, ಏನು ಮಾಡಿಲ್ಲ, ನಾವು ಮಾಡಿದ್ದೀವಿ. ಇದರಲ್ಲಿ ಅರಣ್ಯ ಭೂಮಿಯನ್ನು ಕೊಡಬೇಕು ಅಂತ ಬಂದಾಗ ನ್ಯಾಷನಲ್ ಟೈಗರ್ ಕಾರಿಡಾರ್ ಇದೆ ಅಂತ ಬಂದಿದೆ. ಆ ನ್ಯಾಷನಲ್ ಟೈಗರ್ ಕಾರಿಡಾರ್ದವರು ಇದರಲ್ಲಿ ಅರಣ್ಯ ಪ್ರದೇಶ ನೀಡುವ ಪ್ರಸ್ತಾವನೆಯನ್ನು 30/1/2024 ಮೊದಲನೇ ಸ್ಟ್ಯಾಂಡಿಂಗ್ ಕಮಿಟಿ ಪರಿಶೀಲನೆ ಮಾಡಿದೆ. ಎರಡನೇದು 31/7 ಆಗಿದ್ದು ಮೀಟಿಂಗ್, ಈಗಾಗಿದ್ದು ಮೀಟಿಂಗ್ ಅಲ್ಲ. ಇದು ನಮ್ಮ ಗಮನಕ್ಕೆ ಯಾರೂ ತರಲಿಲ್ಲ. ನಮಗೆ ಮೀಟಿಂಗ್ ಆದಮೇಲೆ ಬಹಳಷ್ಟು ದಿವಸಗಳ ನಂತರ ಗೊತ್ತಾಗಿದೆ. ಮೊದಲೇ ಈ ಮೀಟಿಂಗ್ ಆಗ್ತಾ ಇದೆ. ವನ್ಯಜೀವಿ ಮಂಡಳಿಯ ಸ್ಟ್ಯಾಂಡಿಂಗ್ ಕಮಿಟಿ 31/7 ಆಗಿದ್ದೇವೆ ಜುಲೈ ತಿಂಗಳಲ್ಲಿ. ಇದು ನಮ್ಮ ಗಮನಕ್ಕೆ ಬಂದಿದ್ದರೆ ಇನ್ನೂ ಸ್ವಲ್ಪ ಹೆಚ್ಚು ನಾವು ಫೋರ್ಸ್ಫುಲ್ಲಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ನಮ್ಮ ಗಮನಕ್ಕೆ ರಾಜ್ಯ ಸರ್ಕಾರ ತಂದಿಲ್ಲ. ಈಗ ಅದು ತಿರಸ್ಕಾರ ತಗೊಂಡಿದೆ. ನಾನು ತಿರಸ್ಕಾರ ತಗೊಂಡಿಲ್ಲ. ಅಲ್ಲಿದ್ದಂಥ ನಮ್ಮ ಅಧಿಕಾರಿಗಳು ಪ್ರಜಾವಾಣಿ ಪತ್ರಿಕೆ ಫಸ್ಟ್ ಏನು ರಿಪೋರ್ಟ್ ಮಾಡ್ತೀವಿ ಅದರಲ್ಲೂ ಸ್ಪಷ್ಟವಾಗಿ ಬರೆದಿದ್ದಾರೆ ಅವರು. ಆ ರಿಪೋರ್ಟ್ದಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಕರ್ನಾಟಕದ ಅಲ್ಲಿದ್ದಂಥ ಅಧಿಕಾರಿಗಳು ಸಹಿತ ಇದು ಸಬ್ ಜುಡಿಸ್ ಇದೆ, ನಾವು ಕೋರ್ಟ್ಗೆ ಹೋಗಿದ್ದೀವಿ, ಅವರು ಕೋರ್ಟ್ ಅಂದರೆ ಗೋವಾ ಸರ್ಕಾರ ಹೋಗಿದೆ, ಕರ್ನಾಟಕ ಸರ್ಕಾರ ಹೋಗಿದೆ ಅಂತ ಹೇಳಿದ ನಂತರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಕಾಮೆಂಟನ್ನು ಕೊಟ್ಟಿಲ್ಲ. ಆ ಅವ್ರು ಕೊಡದೇ ಇರೋದ್ರಿಂದ ವೈಲ್ಡ್ ಲೈಫ್ ಬೋರ್ಡ್ ಸ್ಟ್ಯಾಂಡಿಂಗ್ ಕಮಿಟಿಯವರು ಇದನ್ನು ಡೆಫರ್ ಮಾಡಿದ್ದಾರೆ, ತಿರಸ್ಕಾರ ಮಾಡಿಲ್ಲ. ಅದಾದ ನಂತರ ನಾನು ಸನ್ಮಾನ್ಯ ಭೂಪೇಂದ್ರ ಯಾದವ್ ಅವರಿಗೆ ವಿವರವಾಗಿ ಮಾತನಾಡಿದ್ದೇನೆ. ನನಗಿದು ಮಾಹಿತಿ ಬಂದ ನಂತರ ಅವರು ಈಗ ಇಲೆಕ್ಷನ್ದಲ್ಲಿ ಇದ್ದಾರೆ. ನಾನು ಮಧ್ಯೆ ಬರ್ತೇನೆ. ಇಲೆಕ್ಷನ್ ಅಥವಾ ಇಲೆಕ್ಷನ್ ಮುಗಿದ ತಕ್ಷಣ ಈ ಫೇಸ್ದಲ್ಲಿ ಏನು ನಡೀತಾ ಇದೆ, ಈ ಫೇಸದ ಇಲೆಕ್ಷನ್ದಲ್ಲಿ ಅವರಿದ್ದಾರೆ. ಅದಾದ ತಕ್ಷಣ ನಾನು ಬರ್ತೇನೆ. ನಿಮ್ಮ ಜೊತೆ ವಿವರವಾಗಿ ನೀವು ಮತ್ತು ಉಳಿದ ಪ್ರಮುಖರ ಜೊತೆ ಕೂತು ಮಾತುಕತೆ ಮಾಡಿ ಇದರ ವಿಷಯವನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೊದಲೇದ್ದು ಇದು ಬಂದಾಗ ಮೀಟಿಂಗ್ ಬಂದಾಗ ಹೇಳಿಲ್ಲ. ಮತ್ತು ಅವ್ರು ಬರೋದಿದ್ದರೆ ನಾವು ಖಂಡಿತವಾಗಿ ಅವ್ರಿಗೆ ಸ್ವಾಗತದ. ನಾವು ಭೂಪೇಂದ್ರ ಯಾದವ್ ನಾವು ಅವರು ಕೂತು ಚರ್ಚೆ ಮಾಡ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗೋ ಚಿಂತನೆ ಸಹ ನಡೆದಿದೆ. ಅವರು ಹೋದಲೇ ನೋಡ್ರಿ, ಸುಪ್ರೀಂ ಕೋರ್ಟಿಗೆ ಆಗಲಿ ಕರ್ನಾಟಕ ಸರ್ಕಾರ ಹೋಗಿದೆ. ಈ ವಿಷಯದಲ್ಲಿಯೂ ಕರ್ನಾಟಕ ಸರ್ಕಾರದ ತೀರ್ಮಾನ ಅದು. ಆದರೆ ನಾನು ಇಷ್ಟು ಹೇಳ್ತೇನೆ, ಅವ್ರು ಬಂದರೆ ಭೂಪೇಂದ್ರ ಯಾದವ್ ಇಲ್ಲಿವರೆಗೆ ನಾನು ಇದನ್ನು ಹೇಳ್ತೇನೆ, ಅವ್ರು ಯಾವಾಗ ಬಂದಾರ ಒಂದು ಸರ್ತಿನೂ ಮಹದಾಯಿ ಬಗ್ಗೆ ಚರ್ಚೆಗೆ ಅವರು ಬಯಸಿಲ್ಲ. ಒಂದು ಸರ್ತಿ ಕಾವೇರಿಗೆ ಬಂದಿದ್ದರು, ಮತ್ತೊಂದು ಸರ್ತಿ ಎಲ್ಲ MP ಗಳ ಮೀಟಿಂಗ್ ಬಂದಿದ್ದರು. ಯಾರೂ ಸಹಿತ ಮಹದಾಯಿ ವಿಷಯ ತೊಗೊಂಬಂದಿಲ್ಲ. ಆದರೆ ಇದು ನಮ್ಮ ಬದ್ಧತೆ ಇದೆ, ನಾವೇನು ಅವ್ರು ತರಲೇಬೇಕಂತ ಹೇಳೋದಿಲ್ಲ. ಆದರೆ ಈ 31/7 ಮೀಟಿಂಗ್ ಇತ್ಯಾದಿ ಇದ್ದಾಗ ನಮ್ಗೆ ಸಂಬಂಧಿಸಿದವ್ರಿಗೆ, ನನಗಾಗಲಿ ಅಥವಾ ನಮ್ಮ ಯಾವುದಾದ್ರೂ MP ಗಳ ಗಮನಕ್ಕೆ ಇದು ತರಬಹುದಾಗಿತ್ತು. ನಮಗೂ ಗೊತ್ತಾಗಿಲ್ಲ ಅದು. ಅದಾದ ನಂತರ ಇದರಲ್ಲಿ ತಿರಸ್ಕಾರ ಆಗಿಲ್ಲ. ನಾನು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಮತ್ತು ಈ ವನ್ಯಜೀವಿ ಮಂಡಳಿಯ ಏನು ಕಾನೂನಿದೆ, ರಾಷ್ಟ್ರೀಯ ವನ್ಯಜೀವಿ ಕಾನೂನು 1978 3801G ಅನ್ವಯ ಇದರಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಸಮಗ್ರವಾದಂಥ ಅಧ್ಯಯನ ಮಾಡಿ ಕೊಡಬೇಕು. ಅವ್ರು ಹೇಳಿದ್ದಾರೆ ನಾವು ಅಧ್ಯಯನ ಮಾಡಲಿಕ್ಕೆ ಆಗಿಲ್ಲ, ಸಬ್ ಜುಡಿಷಿಯರ್ ಇದ್ರಿಂದ ಅಂತ ಹೇಳಿದ್ದಾರೆ. ಆದರೆ ಅಷ್ಟೇ ಇಲ್ಲದೆ ಇರೋದ್ರಿಂದ ಅದು ಮಾಡಬೇಕು ಅಂತ ನಾವು ವಿನಂತಿಯನ್ನು ಮಾಡಿದ್ದೇವೆ. ಅದ್ರ ಬಗ್ಗೆ ನ್ಯಾಷನಲ್ ಕನ್ಸರ್ವೇಟಿವ್ ಇದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಇದೆ. ಇದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿಗೆ ನಾವು ಒಂದು ಸರ್ತಿ ಅವರಿಗೆ ಮಾತುಕತೆ ಮಾಡೋಣ, ಇದು ಸ್ಟೇ ಇರದೇ ಇರೋದ್ರಿಂದ ಏನು ಮಾಡಬೇಕು ಅಂಥೇಳಿ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಎರಡೂ ಇರೋದರಿಂದ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದು ಪರಿಹಾರ ಕಂಡುಹಿಡಿಯೋಣ ಅಂತ ಮಾತನ್ನು ಹೇಳ್ತಾರೆ.